ಮಾಜಿ ಮುಖ್ಯಮಂತ್ರಿ ಶ್ರೀ ಆರ್ ಗುಂಡೂರಾಯರ 33ನೇ ಪುಣ್ಯ ಸ್ಮರಣೆಯ ದಿನ. ಅವರ ಒಂದು ನೆನಪನ್ನು ಮಾಡ್ಕೊಳ್ತಾ ಇವತ್ತು ಈ ಭಾಳ ಚಿಕ್ಕ ವಯಸ್ಸಿನಲ್ಲೇ ಅವರು ಅಗಲಿ ಹೋಗಿರ್ತಕ್ಕಂಥದ್ದು ಮತ್ತು ಚಿಕ್ಕ ವಯಸ್ಸಿನಲ್ಲೇ ಅವರು ಮುಖ್ಯಮಂತ್ರಿಯಾಗಿ ಈ ರಾಜ್ಯದಲ್ಲಿ ಭಾಳಷ್ಟು ಅನೇಕ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿರ್ತಕ್ಕಂಥ ಇತಿಹಾಸ ಕೂಡ ಇದೆ. ಇವತ್ತು ಈ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಏನಿದೆ ಇದು ಬಂದಿರುವಂಥದ್ದೇ ಅವರ ಕಾಲದಲ್ಲಿ ಅದನ್ನು ಮಾಡಿರ್ತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತೀವಿ. ಇಡೀ ಏಷ್ಯಾಕ್ಕೇ ಒಂದು ಅತ್ಯಂತ ವೈಜ್ಞಾನಿಕವಾಗಿ ಮತ್ತು ಅತ್ಯಂತ ಒಂದು ಒಳ್ಳೆಯ ವಿನ್ಯಾಸ ಇರ್ತಕ್ಕಂಥ ಒಂದು ಬಸ್ ನಿಲ್ದಾಣ ಅಂತ ಅವತ್ತೇ ಹೆಸರಾಗಿರ್ತಕ್ಕಂಥದ್ದು. ಇವತ್ತು ಕೂಡ ಆ ಬಸ್ ಸ್ಟ್ಯಾಂಡು ನಮಗೆ ಒಳ್ಳೆಯ ಸೇವೆ ನೀಡ್ತಾ ಇದೆ. ಆದರೆ ಅದೇ ರೀತಿಯಾಗಿ ಹಲವಾರು ನಮ್ಮ ರಾಜ್ಯದ ರೈತರ ಪರವಾಗಿ, ಯುವಕರ ಪರವಾಗಿ, ಎಲ್ಲರ ಪರವಾಗಿ ಅನೇಕ ಕೆಲಸ ಕಾರ್ಯಗಳನ್ನು ಅವರು ಮಾಡಿರ್ತಕ್ಕಂಥದ್ದು ಇತಿಹಾಸ ಇದೆ. ಮತ್ತು ಅವರ ನೆನಪಿನಲ್ಲಿ ಇವತ್ತು ನಾವು ಪ್ರತಿ ವರ್ಷ ನಮ್ಮ ಆರ್ ಗುಂಡೂರಾವ್ ಫೌಂಡೇಶನ್ ಮುಖಾಂತರ ಕೂಡ ಅನೇಕ ಬಡ ಜನರಿಗೆ, ಯುವಕರಿಗೆ, ಮಕ್ಕಳಿಗೆ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ನಾವು ನಿರಂತರವಾಗಿ ವರ್ಷ ಇಡೀ ಮಾಡ್ತಾ ಬರ್ತಾ ಇರ್ತೀವಿ. ಅದೇ ರೀತಿಯಾಗಿ ಇವತ್ತು ನಮ್ಮ BBMPಯ ಏನು ಪದವಿ ಪೂರ್ವ ಕಾಲೇಜಿದೆ, ನಮ್ಮ BBMPಯ ಕಾಲೇಜಿನ ಪ್ರಾಂಶುಪಾಲರು ನಮ್ಮ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಕ್ರೀಡಾ ಎಲ್ಲ ಸಾಮಗ್ರಿಗಳು ಬೇಕು ಅಂತ ಒಂದು ಮೊನ್ನೆ ರಿಕ್ವೆಸ್ಟ್ ಮಾಡಿದರು. ಮತ್ತು ಒಂದು ಕಂಪ್ಯೂಟರ್ ಕೂಡ ನಮಗೆ ಮಾಡಿಸ್ಕೊಡ್ಬೇಕು ಅಂತ ಹೇಳಿದ್ದಾರೆ. ನಾನು ಎರಡನ್ನು ಕೂಡ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಮತ್ತು ಇವತ್ತು ಎಲ್ಲ ನಮ್ಮ ಮಕ್ಕಳಿಗೆ, ಯಾಕಂದರೆ ಕ್ರೀಡಾ ಭಾಳ ಮುಖ್ಯ, ಕ್ರೀಡಾ ಮನೋಭಾವ ನಮ್ಮ ಎಲ್ಲ ಬೆಳೆಸ್ಕೋಬೇಕು. ಯುವಕರಿಗೆ ಕ್ರೀಡೆಯಲ್ಲಿ ಹೆಚ್ಚು ಪ್ರೋತ್ಸಾಹ ಕೊಡಬೇಕು. ಕ್ರೀಡಾ ಮನೋಭಾವ ಮತ್ತು ವಿಜ್ಞಾನದ ಮನೋಭಾವ ಎರಡೂ ಇರಬೇಕು. ಅಂದರೆ ನಾವೆಲ್ಲವನ್ನು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ತಗೊಳ್ತಕ್ಕಂಥದ್ದಕ್ಕೆ ಎಲ್ಲರ ಜೊತೆ ಬೆರೆತು ಚಟುವಟಿಕೆಗಳು ಮಾಡಿದಾಗ ನಮ್ಮಲ್ಲಿ ಆ ಒಂದು ಸ್ನೇಹ ಮತ್ತು ಪರಸ್ಪರ ಪ್ರೀತಿ ವಿಶ್ವಾಸ ಬೆಳೀತದೆ. ಸ್ಪೋರ್ಟ್ಸಲ್ಲಿ ನಾವು ಎಲ್ಲರೂ ಒಂದಾಗಿ ಅದರ ಭಾಗವಹಿಸಿದಾಗ ನಮ್ಮ ಪರ್ಸನಾಲಿಟಿ ಕೂಡ ಡೆವಲಪ್ ಆಗ್ತದೆ, ವ್ಯಕ್ತಿತ್ವ ಬೆಳೀತದೆ. ಅದೇ ರೀತಿ ವೈಜ್ಞಾನಿಕ ಚಿಂತನೆ ಕೂಡ ನಮ್ಮಲ್ಲಿ ಇರಬೇಕು. ಸೈಂಟಿಫಿಕ್ ಯೋಚನೆ ಮಾಡ್ತಕ್ಕಂಥ ಯಾರೋ ಏನೋ ಹೇಳಿದ್ರೆ ನಂಬೋದಕ್ಕೆ ಹೋಗಬಾರ್ದು. ನಮ್ಮ ಸ್ವಂತ ವಿವೇಚನೆ ಶಕ್ತಿಯನ್ನು ಬೆಳೆಸ್ಕೋಬೇಕು. ನಾವು ಅಂಧಭಕ್ತರಾಗಬಾರ್ದು. ನಾವು ಯಾವತ್ತೂ ಕೂಡ ಏನಿದೆ ವಿಚಾರ ಅದನ್ನು ತಿಳ್ಕೊಂಡು ಮುಂದೆ ಏನು ಮಾಡಬೇಕು, ಯಾವ ರೀತಿ ನಾವು ಹೆಜ್ಜೆ ಇಡಬೇಕು, ಏನು ತೀರ್ಮಾನಗಳು ತಗೊಳ್ಬೇಕು, ಎಲ್ಲವೂ ಕೂಡ ವಿವೇಚನೆ ಇಟ್ಕೊಂಡು ನಮ್ಮ ಬುದ್ಧಿಶಕ್ತಿ ಉಪಯೋಗಿಸ್ಕೊಂಡು ತೀರ್ಮಾನ ತಗೊಳ್ತಕ್ಕಂಥದ್ದು ಮಾಡಬೇಕು. ಅದು ಭಾಳ ಮುಖ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಾನು ಹೆಚ್ಚು ಭಾಷಣ ಮಾಡಿದ್ದೇನೆ. ನಮ್ಮ ಎಲ್ಲ ಮಕ್ಕಳಿಗೆ ಒಳ್ಳೆಯದಾಗಲಿ. ನಮ್ಮ ತಂದೆಯವರ ಹೆಸರಿನಲ್ಲಿ ಇನ್ನೂ ನಾವು ಹಲವಾರು ಬರೋ ತಿಂಗಳು ಅವರ ಜನ್ಮದಿನ ಇದೆ. ಅವತ್ತು ಕೂಡ ದೊಡ್ಡ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವು ನಮ್ಮ ಜನರಿಗೆ ಏನಾದರೂ ಒಂದು ಒಳ್ಳೆಯ ರೀತಿಯ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದೀವಿ. ಅದನ್ನೆಲ್ಲವನ್ನು ಕೂಡ ನಾವೆಲ್ಲ ಸೇರಿ ಈ ಒಳ್ಳೊಳ್ಳೆ ಕೆಲಸಗಳನ್ನು ನಮ್ಮ ಕ್ಷೇತ್ರದ ಜನ ಮತ್ತು ರಾಜ್ಯದ ಜನತೆಗೆ ಮಾಡ್ಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರಿಗೆ, ನಮ್ಮ ಬ್ಲಾಕ್ ಅಧ್ಯಕ್ಷಗಳಿದ್ದಾರೆ, ಶ್ರೀನಿವಾಸ ಮೂರ್ತಿ ಅವರು ಮತ್ತು ಸರ್ವಣ ಅವರು ಮತ್ತು ಪ್ರಿನ್ಸಿಪಲ್ ಅವರು, ನಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಅವರಿದ್ದಾರೆ, ಮತ್ತು ನಮ್ಮ ಕಾಲೇಜ್ ಸಮಿತಿಯ ಉಪಾಧ್ಯಕ್ಷರು ಅವರು ಕೂಡ ನಮ್ಮ ಕಾಲೇಜಿಗೆ ಒಳ್ಳೆಯ ಸೇವೆ ನೀಡ್ತಾರೆ, ಶಶಿಕುಮಾರ್ ಅವರು ಕೂಡ ಇಲ್ಲಿ ಬಂದಿದ್ದಾರೆ, ಮತ್ತು ರಘುನಾಥ್ ಅವರು, ನಮ್ಮ ಉಮೇಶ್ ಅವರು, ಫಹೀಮ್ ಅವರು, ಈ ಥರ ಎಲ್ಲ ನಮ್ಮ ಸ್ನೇಹಿತರುಗಳು ಎಲ್ಲ ಬಂದಿರೋದು ಭಾಳ ಸಂತೋಷ ಅಂತ ಹೇಳಿ, ಇವತ್ತು ತಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ ಮಾತು.